Hello students, welcome back to the Science Mentorpreneur. ಸೊ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ನ 4ನೇ ಲೆಕ್ಚರ್ ಇದು. ಈಗಾಗಲೇ 3 ಲೆಕ್ಚರನ್ನು ನಾನು ಮಾಡಿದ್ದೀನಿ. ಅದರಲ್ಲಿ ಪ್ರೀವಿಯಸ್ ಲೆಕ್ಚರಲ್ಲಿ ನಾನು ಕುಲಾಮ್ಸ್ ಲಾ, ಆಮೇಲೆ ಕುಲಾಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮು, ಅದಾದ ನಂತರ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ಗೆ ಆಮೇಲೆ ಗ್ರಾವಿಟೇಷ್ನಲ್ ಫೋರ್ಸ್ಗೆ ಇರುವಂಥ ಒಂದು ಕಂಪ್ಯಾರಿಸನ್ ಮಾಡಿದ್ದೆ. ಯಾವ ರೀತಿ ಸಿಮಿಲಾರಿಟೀಸ್ ಇದೆ, ಯಾವ ರೀತಿ ಡಿಫ್ರೆನ್ಸಸ್ ಇದೆ, ಏನೇನು ಡಿಫ್ರೆನ್ಸ್ ಇದೆ ಅನ್ನೋದನ್ನು ನಾನು ಮಾಡಿದ್ದೆ. ಅದರ ಬೇಸ್ ಮೇಲೆ ಇವಾಗ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ನೋಡಿ, ಈ ಪ್ರಿವಿಯಸ್ ಲೆಕ್ಚರನ್ನು ಡೀಟೇಲಾಗಿ ನೋಡಿ ನೀವು. ಅದಾದ ನಂತರ ಈ ಲೆಕ್ಚರ್ಗೆ ಬನ್ನಿ. ಸೊ ಇಲ್ಲೊಂದು ಪ್ರಾಬ್ಲಮ್ ಇದೆ. ವಾಟ್ ಈಸ್ ದಟ್ ಪ್ರಾಬ್ಲಮ್? ಫೈಂಡ್ ದ ರೇಷಿಯೋ ಆಫ್ FE to FG ಫಾರ್ 2 electrons ಪ್ಲೇಸ್ಡ್ ಎಟ್ ಸಮ್ ಡಿಸ್ಟೆನ್ಸ್ ಅಪಾರ್ಟ್ ಇನ್ ಏರ್. 2 ಎಲೆಕ್ಟ್ರಾನ್ ಇವೆ, ಅವನ್ನ ಏರ್ನಲ್ಲಿ ನಾವು ಇಟ್ಟಿದ್ದೀವಿ. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ಗೆ ಮತ್ತು ಗ್ರಾವಿಟೇಷನಲ್ ಫೋರ್ಸ್ಗೆ ರೇಷಿಯೋನ ನಾವು ಕಂಡುಹಿಡಬೇಕು. ಇಲೆಕ್ಟ್ರಾನ್ ಇದೆ ಅಂದರೆ ಎಲೆಕ್ಟ್ರಾನ್ಗೆ ಚಾರ್ಜ್ ನಮಗೆ ಕೊಟ್ಟಿದ್ದಾರೆ, ಮಾಸ್ ಆಫ್ ಎಲೆಕ್ಟ್ರಾನ್ ನಮಗೆ ಕೊಟ್ಟಿದ್ದಾರೆ, ಕಾನ್ಸ್ಟಂಟ್ K ಫ್ರಮ್ ಕುಲಾಮ್ಸ್ ಲಾ ಆ್ಯಂಡ್ ಕಾನ್ಸ್ಟಂಟ್ G ಫ್ರಮ್ ಗ್ರಾವಿಟೇಷನಲ್ ಲಾ, ಇವೆರಡು ನಮಗೆ ಕೊಟ್ಟಿದ್ದೇವೆ. ಸೊ ಯಾವ ರೀತಿ ಇದನ್ನು ಸಾಲ್ವ್ ಮಾಡಬೇಕು ಅಂತ ನೋಡಿ. ಸೊ ಸೊಲ್ಯೂಷನು ಅಕಾರ್ಡಿಂಗ್ ಟು ಕುಲಾಮ್ಸ್ ಲಾ ನಮಗೆ ಗೊತ್ತಿದೆ, FE ಈಸ್ ಈಕ್ವಲ್ ಟು K Q1 Q2 ಬೈ R ಸ್ಕ್ವೇರ್. ಓಕೆನಾ? ಆಮೇಲೆ ಅಕಾರ್ಡಿಂಗ್ ಟು ಗ್ರಾವಿಟೇಷನಲ್ ಲಾ FG ಈಸ್ ಈಕ್ವಲ್ ಟು G M1 M2 ಡಿವೈಡೆಡ್ ಬೈ R ಸ್ಕ್ವೇರ್. ಇದು ನಮಗೆ ಗೊತ್ತಿದೆ. ಇವಾಗ ಅವ್ರು ಕೇಳಿದ್ದೇನು? ಫೈಂಡ್ ದ ರೇಷಿಯೋ ಆಫ್ FE ಟು FG, ಅಂದರೆ ಇದರಿಂದ ಡಿವೈಡ್ ಮಾಡಬೇಕು. ಸೊ FE ಡಿವೈಡೆಡ್ ಬೈ FG ಈಸ್ ಈಕ್ವಲ್ ಟು ಏನಾಗುತ್ತೆ ಅಂತ ನೋಡೋಣ. ನೋಡಿ, ಇದು R ಸ್ಕ್ವೇರ್ ಇದೆ, ಇದು R ಸ್ಕ್ವೇರ್ ಇದೆ, ಸಮ್ ಡಿಸ್ಟೆನ್ಸ್ ಅಪಾರ್ಟಲ್ಲಿದೆ ಅಂದರೆ ಎರಡು ಸೇಮೇ ಇರುತ್ತೆ ಅಂದರೆ ಅದು ಕಾನ್ಸ್ಟೆಂಟ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ K Q1 Q2 ಡಿವೈಡೆಡ್ ಬೈ G M1 M2 ಬರುತ್ತೆ ಇಲ್ಲಿ. ದಿಸ್ ಈಸ್ ಈಕ್ವಲ್ ಟು, ಇವಾಗ ನೋಡಿ, ಚಾರ್ಜ್ ಇಲೆಕ್ಟ್ರಾನ್ ಮೇಲೆ ಸೇಮೇ ಇರುತ್ತೆ, ಆಮೇಲೆ ಮಾಸ್ ಆಫ್ ಎಲೆಕ್ಟ್ರಾನ್ 2 ಎಲೆಕ್ಟ್ರಾನ್ ಇದೆ, 2 ಎಲೆಕ್ಟ್ರಾನ್ ಚಾರ್ಜು ಸೇಮ್ ಇರುತ್ತೆ, 2 ಎಲೆಕ್ಟ್ರಾನ್ ಮಾಸು ಸೇಮ್ ಇರುತ್ತೆ. ಅದಕ್ಕೆ ಇದೇನಾಗುತ್ತೆ? K ಇಂಟು Q ಸ್ಕ್ವೇರ್ ಡಿವೈಡೆಡ್ ಬೈ G ಇಂಟು M ಸ್ಕ್ವೇರ್ ಆಗುತ್ತೆ. ಇವಾಗ ಇವೆಲ್ಲ ವ್ಯಾಲ್ಯೂನ ನಾವಿಲ್ಲಿ ಪುಟ್ ಮಾಡೋಣ. K ವ್ಯಾಲ್ಯೂ ಎಷ್ಟಿದೆ? 9 ಇಂಟು 10 ಟು ದ ಪವರ್ ಆಫ್ 9 ಇಂಟು Q ಸ್ಕ್ವೇರ್. Q ಅಂದರೆ ಚಾರ್ಜ್ ಆನ್ ಎಲೆಕ್ಟ್ರಾನ್ ಎಷ್ಟಿದೆ? 1.6 ಇಂಟು 10 ಟು ದ ಪವರ್ ಆಫ್ ಮೈನಸ್ 19 ಬ್ರಾಕೆಟ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ G ವ್ಯಾಲ್ಯೂ ಎಷ್ಟಿದೆ? 6.67 ಇಂಟು 10 ಟು ದ ಪವರ್ ಆಫ್ ಮೈನಸ್ 11 ಇಂಟು ಮಾಸ್ ಆಫ್ ಎಲೆಕ್ಟ್ರಾನ್ ಎಷ್ಟಿದೆ? 9.1 ಇಂಟು 10 ಟು ದ ಪವರ್ ಆಫ್ ಮೈನಸ್ 31 ಹೋಲ್ ಬ್ರಾಕೆಟ್ ಸ್ಕ್ವೇರ್. ನೋಡಿ, ಇದನ್ನೆಲ್ಲ ಟೋಟಲಿ ನಾವೆಲ್ಲ ಸಾಲ್ವ್ ಮಾಡಿದಾಗ ಇಲ್ಲಿ ಮೈನಸ್ ಚಾರ್ಜ್ ಏನಾಗುತ್ತೆ? ಸ್ಕ್ವೇರ್ ಮಾಡಿದಾಗ ಅದು ಪ್ಲಸ್ ಆಗುತ್ತೆ. ಸೊ ಡೋಂಟ್ ವರಿ ಅಬೌಟ್ ಇಟ್, ಚಾರ್ಜ್ ಆನ್ ಎಲೆಕ್ಟ್ರಾನ್. ಸೊ ಇದನ್ನು ಸಾಲ್ವ್ ಮಾಡಿದಾಗ ಎಷ್ಟು ಆನ್ಸರ್ ಬರುತ್ತೆ ಅಂದರೆ ಅಪ್ರಾಕ್ಸಿಮೇಟ್ಲಿ 10 ಟು ದ ಪವರ್ ಆಫ್ 42 ಆರ್ ಸಮಥಿಂಗ್ ಬರುತ್ತೆ. ಸೊ ಇದು ಇದರ ಆನ್ಸರು. ಆಪ್ಷನ್ಸ್ ಕೊಟ್ಟಿರ್ತಾರೆ ಅವರು, 10 ಟು ದ ಪವರ್ ಆಫ್ 10, 10 ಟು ದ ಪವರ್ ಆಫ್ 20, 10 ಟು ದ ಪವರ್ ಆಫ್ 30, 10 ಟು ದ ಪವರ್ ಆಫ್ 40, ಈ ರೀತಿ 4 ಆಪ್ಷನ್ ಕೊಟ್ಟಿದಾಗ ಸೊ ಇದು ಆನ್ಸರ್ ಎಷ್ಟಾಗುತ್ತೆ? 10 ಟು ದ ಪವರ್ ಆಫ್ 40, 40 ಆರ್ 42, ಯಾವ ರೀತಿ ನಿಮಗೆ ಆಪ್ಷನ್ಸ್ ಕೊಟ್ಟಿರ್ತಾರಲ್ಲ ಅಷ್ಟು ಅಪ್ರಾಕ್ಸಿಮೇಟ್ಲಿ ವ್ಯಾಲ್ಯೂ ಆಗುತ್ತೆ. ಸೊ ಲಾಸ್ಟ್ ಲೆಕ್ಚರಲ್ಲಿ ನಾನು ಹೇಳಿದ್ದೆ ನಿಮಗೆ, ಇದರಿಂದ ಏನು ಗೊತ್ತಾಯಿತು ನಮಗೆ? FE ಡಿವೈಡೆಡ್ ಬೈ FG ಈಸ್ ಈಕ್ವಲ್ ಟು ಇಷ್ಟ ಆಯ್ತು ಅಂದರೆ ಇದ್ರ ಮೀನಿಂಗ್ ಏನು? ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಈಸ್ 10 to the power of 40 times of gravitational force. So electrostatic force too much greater than FG. ನೋಡಿ, ಇದು ಫೇಮಸ್ ಟರ್ಮ್, ಇದು 10 to power 40. MCQಯಲ್ಲಿ ಕೇಳ್ಬೋದು, ಅಥವಾ JEE ಎಕ್ಸಾಮಲ್ಲಿ, ಬೋರ್ಡ್ ಎಕ್ಸಾಮಲ್ಲಿ MCQಯಲ್ಲಿ ಕೇಳ್ತಾರೆ ಇದನ್ನು, ಎಷ್ಟು ಟೈಮ್ಸ್ ಗ್ರೇಟರ್ ಆಗಿದೆ ಅಥವಾ ಇದನ್ನ ಡೈರೆಕ್ಟ್ ರೇಷಿಯೋ ಎಷ್ಟಿರುತ್ತೆ ಅಂತ ಇದನ್ನು ಕೇಳಿಬಿಡ್ತಾರೆ. ಸೊ ಇದಕ್ಕೆ ಆನ್ಸರ್, ಇದು ಫೇಮಸ್ ಟರ್ಮ್ ಇದು. ಸೊ ಇದು ಯಾಕೆ ಈ ರೀತಿ ಆಗುತ್ತೆಪ್ಪ ಅಂತಂದರೆ ಇದಕ್ಕೆ ಮುಖ್ಯ ಕಾರಣ K ಮತ್ತು G ಏನಿದೆಯಲ್ಲ, ಬಿಕಾಸ್ K ಈಸ್ ಆಲ್ಸೋ ಮಚ್ ಗ್ರೇಟರ್ ದ್ಯಾನ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಕುಲಾಮ್ಸ್ದಲ್ಲಿ ಲಾಭದಲ್ಲಿ ಬರುವಂಥ ಕಾನ್ಸ್ಟೆಂಟ್ ಏನಿದೆಯಲ್ಲ, ಇದು ಕೂಡ ಟೂ ಮಚ್ ಗ್ರೇಟರ್ ದ್ಯಾನ್ G ಇರುತ್ತೆ. ಆದ ಕಾರಣ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಈಸ್ ಆಲ್ಸೋ ಮಚ್ ಗ್ರೇಟರ್ ದ್ಯಾನ್ ಗ್ರಾವಿಟೇಷನಲ್ ಫೋರ್ಸ್ FG. ಸೊ ಇದು ಈ ರೀತಿ ಈ ಪ್ರಾಬ್ಲಮ್ದು ಸೊಲ್ಯೂಷನ್ನು. ಸೊ ಇದು ಇಲೆಕ್ಟ್ರಾನ್ದಾಯಿತು. ಸಪೋಸ್ ನಿಮಗೆ ಪ್ರಾಕ್ಟೀಸ್ ಮಾಡಬೇಕು ಅನಿಸಿದರೆ, ಇಲೆಕ್ಟ್ರಾನ್ ಜಾಗದಲ್ಲಿ ಇಮ್ಯಾಜಿನ್ ಮಾಡಿ 2 ಪ್ರೋಟಾನ್ ಇಟ್ಟಿದ್ದಾರೆ ಅಂತ. ಸೊ ಆವಾಗ ವ್ಯಾಲ್ಯೂ ಆಫ್ ಚಾರ್ಜ್ ಪ್ರೋಟಾನ್ದು ಸೇಮೇ ಇರುತ್ತೆ, ಬಟ್ ಮಾಸ್ ಆಫ್ ಪ್ರೋಟಾನ್ ಇಟ್ಟು ಈ ಕ್ಯಾಲ್ಕುಲೇಷನ್ ಮಾಡಿ ಪ್ರಾಕ್ಟೀಸ್ ಮಾಡಿ, ಆವಾಗ ಎಷ್ಟು ಬರುತ್ತೆ ಅಂತ ನೋಡಿ. ಸೊ ಇದು ಒಂದು ಪ್ರಾಬ್ಲಮು. ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ,
ಯಾವ ರೀತಿ ಕೊಟ್ಟಿದ್ದಾರೆ, ಚಾರ್ಜ್ ಕ್ಯೂ ಈಸ್ ಡಿವೈಡೆಡ್ ಇನ್ 2 ಪಾರ್ಟ್ಸ್. ನೋಡಿ, ಡಿವೈಡೆಡ್ ಇನ್ 2 ಪಾರ್ಟ್ಸ್, ಈಕ್ವಲಿ ಡಿವೈಡ್ ಮಾಡಿದ್ದಾರೆ ಇಲ್ಲೋ ಅನ್ನೋದು ಕೊಟ್ಟಿಲ್ಲ ಅವರು, ಜಸ್ಟ್ 2 ಪಾರ್ಟ್ಸಲ್ಲಿ ಡಿವೈಡ್ ಆಗಿದೆ. ಸಚ್ ದ್ಯಾಟ್ ವೆನ್ ದೀಸ್ 2 ಪಾರ್ಟ್ಸ್ ಆರ್ ಕೆಪ್ಟ್ ಅಟ್ ಸಮ್ ಸಪರೇಷನ್ ದ್ಯಾಟ್ electrostatic between them is maximum. Find the charge on each part. ನೋಡಿ, ಈ ರೀತಿ ಕ್ವಶನ್ ಕೇಳಿದ್ದಾರೆ. ಇವಾಗ ನೋಡಿ, ಇದು ಒಂದು ಚಾರ್ಜ್ ಅನ್ಕೊಳ್ಳೋಣ, ಈ ಚಾರ್ಜು ಇದು ಒಂದು ಚಾರ್ಜು, ದಿಸ್ 2 ಚಾರ್ಜಸ್ ಆರ್ ಕೆಪ್ಟ್ ಅಟ್ ಸಮ್ ಸೆಪರೇಷನ್ ಅಂತಂದಿದ್ದಾರೆ. ಲೆಟ್ ದ್ಯಾಟ್ ಸೆಪರೇಷನ್ ಬಿ ಆರ್. ಇದ್ರ ಮೇಲೆ ಚಾರ್ಜು ಎಕ್ಸ್ ಇದೆ ಅನ್ಕೊಳ್ಳೋಣ. ಸೊ ಇದ್ರ ಮೇಲೆ ಚಾರ್ಜ್ ಎಷ್ಟಾಗುತ್ತೆ, ಕ್ಯೂ ಮೈನಸ್ ಎಕ್ಸ್ ಅಂತ ಅನ್ಕೊಳ್ಳೋಣ. ಟೋಟಲ್ ಚಾರ್ಜ್ ನಮ್ದು ಕ್ಯೂ ಇದೆ, ಓಕೆನಾ. ಟೋಟಲ್ ಚಾರ್ಜ್ ಕ್ಯೂ ಆದಮೇಲೆ ಇದ್ರ ಮೇಲಿನ ಚಾರ್ಜ್, ಮೊದಲನೇ ಚಾರ್ಜ್ ಎಕ್ಸು, ಎರಡನೇ ಚಾರ್ಜ್ ಮೇಲೆ ಕ್ಯೂ ಮೈನಸ್ ಎಕ್ಸು, ಟೋಟಲ್ ಕೂಡಿಸಿದಾಗ ಚಾರ್ಜು ಟೋಟಲ್ ಕ್ಯೂ ಆಗುತ್ತೆ. ಇವಾಗ ಅಕಾರ್ಡಿಂಗ್ ಟು ಕುಲಾಮ್ಸ್ ಲಾ ನಾವೇನು ಬರೀಬೋದು, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಬಿಟ್ವೀನ್ ದೀಸ್ 2 ಚಾರ್ಜಸ್ ಕೆ ಇಂಟು ಕ್ಯೂ ಒನ್ ಎಷ್ಟಿದೆ, ಎಕ್ಸ್, ಇಂಟು ಬ್ರಾಕೆಟ್ ಕ್ಯೂ ಟು ಎಷ್ಟಿದೆ, ಕ್ಯೂ ಮೈನಸ್ ಎಕ್ಸ್, ಓಕೆನಾ, ಹೋಲ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ದಿಸ್ ಈಸ್ ಈಕ್ವಲ್ ಟು, ಇದನ್ನು ಸಾಲ್ವ್ ಮಾಡೋಣ, ಕೆ ಎಕ್ಸ್ ಕ್ಯೂ ಮೈನಸ್ ಕೆ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಎಫ್ ಇ. ಸೊ ನೋಡಿ, ಈಗ ಈ ಟರ್ಮ್ ಪ್ರಕಾರ ಕೇನು ಕಾನ್ಸ್ಟೆಂಟ್ ಇದೆ, ಕ್ಯೂ ಇಸ್ ಆಲ್ಸೋ ಕಾನ್ಸ್ಟೆಂಟ್, ಯಾಕಂದರೆ ಟೋಟಲ್ ಚಾರ್ಜ್ ಅಷ್ಟೇ ಇರುತ್ತೆ ಅದು. ಈಗ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಏನಿದೆ ಅಲ್ಲ, ವ್ಯಾಲ್ಯೂ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸು ಟೋಟಲಿ ಯಾವುದ್ರ ಮೇಲೆ ಡಿಪೆಂಡ್ಸ್ ಆಗಿದೆ, ಈ ಎಕ್ಸ್ ವ್ಯಾಲ್ಯೂ ಏನಿದೆಯಲ್ಲ, ಏನು ನಮ್ಗೆ ಸಾಲ್ವ್ ಮಾಡಿದಾಗ ಏನು ಎಕ್ಸ್ ವ್ಯಾಲ್ಯೂ ಬರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿದೆ, ಓಕೆನಾ. ಒಂದು ನೋಡಿ, ನೀವು ಮ್ಯಾಥಮೆಟಿಕ್ಸಲ್ಲಿ ಒಂದು ಪಾರ್ಟ್ ಬರುತ್ತೆ ಡಿಫ್ರೆನ್ಸಿಯೇಷನಲ್ಲಿ, ಕ್ಯಾಲ್ಕುಲಸಲ್ಲಿ. ಸಪೋಸ್ ವೈ ಡಿಪೆಂಡ್ಸ್ ಆನ್ ಎಕ್ಸ್, ವಾಯ್ ಅನ್ನೋದು ಎಕ್ಸ್ ಮೇಲೆ ಡಿಪೆಂಡ್ ಆದಾಗ, ಅದೇ ರೀತಿ ಇಲ್ಲಿಯೂ ಕೂಡ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅನ್ನೋದು ಎಕ್ಸ್ ಮೇಲೆ ಡಿಪೆಂಡ್ ಆಗಿದೆ. ಯಾವಾಗ ವಾಯ್ ಅನ್ನೋದು ಎಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ವಾಯ್ ಮ್ಯಾಕ್ಸಿಮಮ್ ನಮಗೆ ಕಂಡು ಹಿಡಿಬೇಕಾದ್ರೆ ನಾವೇನು ಮಾಡ್ತೀವಿ, ಡಿ ವೈ ಬೈ ಡಿ ಎಕ್ಸ್ ಅನ್ನು 0ಕ್ಕೆ ಈಕ್ವೇಟ್ ಮಾಡಿ. ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ, ಇದು ಒಂಥರ ಫಾರ್ಮುಲಾ ಇದ್ದಾಗೆ, ಇದು ಕಾನ್ಸೆಪ್ಟ್ ಇದು. ಇಫ್ ವೈ ಡಿಪೆಂಡ್ಸ್ ಆನ್ ಎಕ್ಸ್, ದೆನ್ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು 0 ರಿಪ್ರೆಸೆಂಟ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎಕ್ಸ್, ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ವೈ. ಸೊ ಅದೇ ರೀತಿ ಈಗ ಇದನ್ನು ಮಾಡೋಣ ನಾವು, ಡಿ ಎಫ್ ಬೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈಸ್ ಈಕ್ವಲ್ ಟು 0. ಸೊ ನೋಡಿ, ಎಫ್ ಈಸ್ ಈಕ್ವಲ್ ಟು ಇಷ್ಟಿದೆ, ಆರ್ ಅಂತೂ ಕಾನ್ಸ್ಟೆಂಟ್ ಇರುತ್ತೆ, ಬಿಟ್ಬಿಡಿ. ಕೇನು ಕಾನ್ಸ್ಟೆಂಟು, ಕ್ಯೂನು ಕಾನ್ಸ್ಟೆಂಟು. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು ಈಗ, ಓಕೆ. ಡಿ ಎಫ್ ಬೈ ಡಿ ಎಕ್ಸ್ ಇದಕ್ಕೆ ಏನಾಗುತ್ತೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಆಗುತ್ತೆ, ಮೈನಸ್ಸು ಆರ್ ಸ್ಕ್ವೇರ್ ಹೇಗಿದ್ದಂಗೆ ಹೇಳಿ ಕಾನ್ಸ್ಟೆಂಟು. ಇನ್ನು ಕೆ ಎಕ್ಸ್ ಸ್ಕ್ವೇರ್ದು ಡಿಫ್ರೆನ್ಷಿಯೇಟ್ ಮಾಡಿದಾಗ 2kx ಆಗುತ್ತೆ, 2kx. ದಿಸ್ ಈಸ್ ಈಕ್ವಲ್ ಟು 0, ಓಕೆ. ಇವಾಗ ಆರ್ ಕಾನ್ಸ್ಟೆಂಟ್ ಇದು ಲೆಫ್ಟ್ ಹ್ಯಾಂಡ್ ಸೈಡಿಂದ ರೈಟ್ ಸೈಡ್ಗೆ ಮಲ್ಟಿಪ್ಲೈ ಮಾಡಿದಾಗ 0 ಇದೆ, 0 ಮಲ್ಟಿಪ್ಲೈ ಮಾಡಿದಾಗ ಅದು 0 ಆಗುತ್ತೆ. ಸೊ ಕೆ ಕ್ಯೂ ಮೈನಸ್ 2kx ಈಸ್ ಆಲ್ಸೋ ಈಕ್ವಲ್ ಟು 0. ಈಗ ಕೆ ಕೂಡ ಕಾನ್ಸ್ಟೆಂಟ್ ಇದೆ, ಅದು ಕಾಮನ್ ತೆಗೆದಾಗ ಕ್ಯೂ ಮೈನಸ್ 2x ಈಸ್ ಈಕ್ವಲ್ ಟು 0 ಆಗುತ್ತೆ, ಕ್ಯೂ ಮೈನಸ್ 2x ಈಸ್ ಈಕ್ವಲ್ ಟು 0. ಕೆ ಮತ್ತೆ ರೈಟ್ ಸೈಡ್ ಬಂದಾಗ ಅದು ಕೂಡ ವ್ಯಾಲ್ಯೂ 0 ಆಗುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ ಇಲ್ಲಿ ಅಂದರೆ ಕ್ಯೂ ಡಿವೈಡೆಡ್ ಬೈ 2. ಸೊ ಮೊದಲನೇ ಚಾರ್ಜ್ ವ್ಯಾಲ್ಯೂ ಕ್ಯೂ ಬೈ 2 ಆಯಿತು. ಎರಡನೇ ಚಾರ್ಜ್ ನೋಡಿ, ಇದು ಫಸ್ಟ್ ಚಾರ್ಜು, ಎರಡನೇ ಚಾರ್ಜು ಕ್ಯೂ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಕ್ಯೂ ಮೈನಸ್ ಕ್ಯೂ ಬೈ 2 ಈಸ್ ಈಕ್ವಲ್ ಟು ಕ್ಯೂ ಬೈ 2. ಅಂದರೆ ಈಕ್ವಲಿ ಡಿವೈಡ್ ಆಗಿದೆ ಅನ್ನೋ ಅರ್ಥ ಆಯಿತು. ಮೊದಲು ನಮಗೆ ಗೊತ್ತಿರಲ್ಲ, ಕೇವಲ ಕ್ವಶನಲ್ಲಿ ಏನು ಕೊಟ್ಟಿದ್ರು ಅವರು, 2 ಪಾರ್ಟ್ಸ್ ಈಕ್ವಲಿ ಪಾರ್ಟ್ಸ್ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿದೆಯಾ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಬಟ್ ಆನ್ಸರ್ ಮಾಡಿದಾಗ ಯಾವಾಗ ಎಫ್ ಮ್ಯಾಕ್ಸಿಮಮ್ ಮಾಡ್ತೀವಲ್ಲ ನಾವು, ಎಫ್ ಈಸ್ ಮ್ಯಾಕ್ಸಿಮಮ್ ಮಾಡಬೇಕಂದ್ರೆ ಚಾರ್ಜು ಈಕ್ವಲ್ ಡಿಸ್ಟ್ರಿಬ್ಯೂಟ್ ಆಗಿರಬೇಕು. ದ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಈಸ್ ಮ್ಯಾಕ್ಸಿಮಮ್ ಆ್ಯಂಡ್ ಬೋತ್ ಚಾರ್ಜಸ್ ಆರ್ ಈಕ್ವಲ್, ಓಕೆನಾ. ಇದು ನಮಗೆ ಗೊತ್ತಾಗುತ್ತೆ ಈ ಪ್ರಾಬ್ಲಮ್ದಿಂದ, ಇದೇ ಕಾನ್ಸೆಪ್ಟ್ ಇದ್ರದ್ದು, ಅದಕ್ಕೆ ಈ ಪ್ರಾಬ್ಲಮನ್ನು ನಾನು ಚೂಸ್ ಮಾಡಿದ್ದು. ಸೊ ಇಲ್ಲಿ ಟೋಟಲ್ ಚಾರ್ಜು 2 ಕೂಡಿ ಕ್ಯೂ ಇದೆ. ಮೊದಲನೇ ಚಾರ್ಜ್ದು ವ್ಯಾಲ್ಯೂ ಕ್ಯೂ ಬೈ 2, ಎರಡನೇ ಚಾರ್ಜ್ ವ್ಯಾಲ್ಯೂ ಕ್ಯೂ ಬೈ 2. ಸೊ ದ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಈಸ್ ಮ್ಯಾಕ್ಸಿಮಮ್ ವೆನ್ ಬೋತ್ ಚಾರ್ಜಸ್ ಆರ್ ಈಕ್ವಲಿ ಡಿವೈಡೆಡ್. ಸೊ ಅವರ್ ನೆಕ್ಸ್ಟ್ ಟಾಪಿಕ್ ಈಸ್ ಲಿಮಿಟೇಷನ್ಸ್ ಆಫ್ ಕುಲಾಮ್ಸ್ ಲಾ. ಸೊ ಇದರಲ್ಲಿ ನಾವು ಏನೇ ಡಿಸ್ಕಸ್ ಮಾಡ್ತೀವಿ ಅಂದರೆ ಎಲ್ಲೆಲ್ಲಿ ಕುಲಾಮ್ಸ್ ಲಾ ವ್ಯಾಲಿಡ್ ಇದೆ, ಎಲ್ಲೆಲ್ಲಿ ಇನ್ವ್ಯಾಲಿಡ್ ಇದೆ ಅನ್ನೋದನ್ನು
ನಾವು ನೋಡೋಣ. ಸೊ ಫಸ್ಟ್ ಪಾಯಿಂಟ್ ಈಸ್ Coulomb's law is not applicable. Coulomb's law is not applicable for extended charges. Extended charge ಅಂದ್ರೆ ಏನು ನೋಡಿ. ಫಾರ್ ಎಕ್ಸಾಂಪಲ್, ಎರಡು ಬಾಡಿ ಇಲ್ಲಿ, ಈ ಬಾಡಿ ಮೇಲೆ ಚಾರ್ಜ್ ಈ ರೀತಿ ಇರುತ್ತೆ. ಇನ್ನು ನೋಡಿ, ಇದನ್ನು ನಾವು ಎಕ್ಸ್ಟೆಂಡೆಡ್ ಚಾರ್ಜ್ ಅಂತ ಕರಿತೀವಿ. ಎಕ್ಸ್ಟೆಂಡೆಡ್ ಚಾರ್ಜು ಅಥವಾ ಇದಕ್ಕೆ ಇನ್ನೊಂದು ಹೆಸರು ಕಂಟಿನ್ಯೂಸ್ ಚಾರ್ಜ್ ಅಂತ ಕರೀತಾರೆ. ಕಂಟಿನ್ಯೂಸ್ ಚಾರ್ಜ್, ಓಕೆನಾ. ಸೊ ಈ ರೀತಿ ಇರುತ್ತಲ್ಲ, ಇದು ಎಕ್ಸ್ಟೆಂಡೆಡ್ ಚಾರ್ಜ್. ಫಾರ್ ದಿಸ್ Coulomb's law is not applicable. ಅಂದರೆ Coulomb's law is valid only on point charges. ಕೇವಲ ಪಾಯಿಂಟ್ ಚಾರ್ಜ್ಗೆ ಮಾತ್ರ Coulomb's law ಅಪ್ಲಿಕೇಬಲ್ ಆಗಿದೆ, ಎಕ್ಸ್ಟೆಂಡೆಡ್ ಚಾರ್ಜ್ಗೆ ಇಲ್ಲ. ಏನದು ಕಂಟಿನ್ಯೂಸ್ ಚಾರ್ಜು, ಯೂನಿಫಾರ್ಮ್ಲಿ ಕಂಟಿನ್ಯೂಸ್ ಚಾರ್ಜ್ ಇವೆಲ್ಲ ಬರುತ್ತೆ. ಇದನ್ನೆಲ್ಲ ಮುಂದೆ ಇದೆ. ಮುಂದೆ ನಿಮಗೆ ಗಾಸ್ ಥಿಯರಮ್ ಹೇಳುವಾಗ ಗಾಸ್ ಥಿಯರಮು, ಆಮೇಲೆ ಎಲೆಕ್ಟ್ರಿಕ್ ಫೀಲ್ಡು, ಅಲ್ಲಿ ಇದೆಲ್ಲ ಮುಂದೆ ಇದ್ರ ಎಕ್ಸ್ಟೆನ್ಷನ್ ಇದೆ. ಅಲ್ಲೇ ಎಕ್ಸ್ಟೆಂಡೆಡ್ ಚಾರ್ಜ್ ಬಗ್ಗೆ ನಾವು ಓದ್ತೀವಿ. ಸೊ ಎರಡನೇ ಲಿಮಿಟೇಷನ್ಸ್ ಕುಲಾಮ್ದು ಏನಂದರೆ, Coulomb's law is applicable when both charges are at rest. ನೋಡಿ ಇಲ್ಲಿ ಕಂಡೀಷನ್ ನೋಡಿ. ಫಸ್ಟ್ ಕಂಡೀಷನ್ ಏನಿದೆ, ಸ್ಮಾಲ್ ಒನ್ ಅಂತ ಬಿಡ್ತೀನಿ. ಬೋತ್ ಆರ್ ರೆಸ್ಟ್, ಬೋತ್ ಚಾರ್ಜಸ್ ಆರ್ ಅಟ್ ರೆಸ್ಟ್. ಸೆಕೆಂಡ್ ಕಂಡೀಷನು, ಬೋತ್ ಚಾರ್ಜಸ್ ಆರ್ ಇನ್ ಮೋಷನ್. ಬೋತ್ ಚಾರ್ಜಸ್ ಆರ್ ಇನ್ ಮೋಷನ್. ಇನ್ನು ಮೂರನೇ ಇನ್ನೊಂದು ಕಂಡೀಷನ್ ಏನಪ್ಪ ಅಂತಂದರೆ, ಒಂದು ಚಾರ್ಜ್ ಇನ್ ಮೋಷನ್ದಲ್ಲಿ ಇರಬೇಕು, ಇನ್ನೊಂದು ಚಾರ್ಜು ರೆಸ್ಟಲ್ಲಿ ಇರಬೇಕು. ಒನ್ ಇನ್ ಮೋಷನ್ ಆ್ಯಂಡ್ ಒನ್ ಅಟ್ ರೆಸ್ಟ್. ನೋಡಿ ಎಲ್ಲೆಲ್ಲಿ ಏನೇನಾಗುತ್ತೆ ಅಂತ ನೋಡೋಣ. ವೆನ್ ಬೋತ್ ಚಾರ್ಜಸ್ ಆರ್ ರೆಸ್ಟ್, Coulomb's law is valid. ಬಟ್ ಬೋತ್ ಆರ್ ಮೋಷನಲ್ಲಿದ್ದು ಅಂದರೆ Coulomb's law is ನಾಟ್ ವ್ಯಾಲಿಡ್. ನೆಕ್ಸ್ಟ್ ಮೂರನೇ ಪಾಯಿಂಟು, ಒಂದು ಮೋಷನಲ್ಲಿದ್ದಾಗ ಒಂದು ರೆಸ್ಟಲ್ಲಿದ್ದಾಗಲೂ ಕೂಡ Coulomb's law ವ್ಯಾಲಿಡ್ ಇದೆ. ನೋಡಿ, ಇದನ್ನು ಎಷ್ಟೋ ಜನ ಸ್ಟೂಡೆಂಟ್ಸು ರಾಂಗ್ ಇಂಟರ್ಪ್ರಿಟೇಷನ್ ಮಾಡ್ಕೋತಾರೆ. ಸೊ ಇದು ಮೂರು ಕಂಡೀಷನ್. ಇದನ್ನು ಕಂಡೀಷನ್ ವೈಸ್ ನೆನಪಿಡಿ. ಒಂದು ಮೋಷನಲ್ಲಿದ್ದು ಒಂದು ರೆಸ್ಟಲ್ಲಿದ್ದರೂ ಕೂಡ Coulomb's law ಅಪ್ಲಿಕಲ್ ಆಗುತ್ತೆ. ಕೇವಲ ಎರಡೂ ಚಾರ್ಜು ಮೋಷನ್ದಲ್ಲಿದ್ದಾಗ ಮಾತ್ರ Coulomb's law is not applicable. So that's it. ಸೊ ಇದಿಷ್ಟು ಲಿಮಿಟೇಷನ್ಸ್ ಆಫ್ Coulomb's law. ಸೊ Coulomb's law ಬಗ್ಗೆ ಈಗ ಎರಡು ಬೇಸಿಕ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದಾಯಿತು, ಲಿಮಿಟೇಷನ್ಸ್ ಆಯಿತು. ಸೊ ಸ್ಟೂಡೆಂಟ್ಸ್, ಅವರ್ ನೆಕ್ಸ್ಟ್ ಟಾಪಿಕ್ ಈಸ್ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್. ಸೊ ನೋಡಿ, ಏನಿದು ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಅಂದರೆ, ಸಪೋಸ್ ದಿಸ್ ಇಸ್ ಅ ಚಾರ್ಜ್ Q1 ಆ್ಯಂಡ್ ಹಿಯರ್ ದ ಚಾರ್ಜ್ Q2. ಈಗ ನೋಡಿ, ಎರಡು ಚಾರ್ಜಸ್ ಇವೆ, ಅವು ಸಿಮಿಲರ್ ಇದ್ದಾವೆ ಅಥವಾ ಅಪೋಸಿಟ್ ಇವೆಯೋ ನಮಗೆ ಗೊತ್ತಿಲ್ಲ. ಸೊ ದೇರ್ ಎಕ್ಸಿಸ್ಟ್ ಅ ಫೋರ್ಸ್, ಐದರ್ ಇಟ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ಇಟ್ಸ್ ಫೋರ್ಸ್ ಆಫ್ ರಿಪಲ್ಷನ್. ಓಕೆ, ಸೊ ದ್ಯಾಟ್ ಫೋರ್ಸ್ ಆನ್ ಚಾರ್ಜ್ 2 ಡ್ಯೂ ಟು Q1 ಅಂದರೆ ಫೋರ್ಸ್ ಆನ್ 2. ಇದನ್ನು ಯಾವ ರೀತಿ ಬರಿತೀವಿ ನಾವು? ಫೋರ್ಸ್ ಆನ್ ಚಾರ್ಜ್ 2 ಡ್ಯೂ ಟು ಚಾರ್ಜ್ 1 ಈ ರೀತಿ ಬರಿತೀವ. ಸೊ ಇದು ಎರಡು ಚಾರ್ಜ್ ಆಯಿತು. ಸಪೋಸ್ ಇಲ್ಲಿಗೆ ಇನ್ನೊಂದು ಚಾರ್ಜ್ ಬರ್ತಂದರೆ, ಇದು Q1, ಇದು Q2, ಆಮೇಲೆ ಇದು Q3. ಮೂರು ಚಾರ್ಜ್ ಇದ್ದಾಗ ಆವಾಗ ಫೋರ್ಸ್ ಆನ್ ಚಾರ್ಜ್ 2 ಇದನ್ನು ನಾವು ಯಾವ ರೀತಿ ಬರಿತೀವಪ್ಪ ಅಂತಂದರೆ, ಫೋರ್ಸ್ ಆನ್ 2 ಡ್ಯೂ ಟು 1 ಪ್ಲಸ್ ಫೋರ್ಸ್ ಆನ್ ಚಾರ್ಜ್ 2, ಇದು ಫೋರ್ಸ್ ಆನ್ 2 ಡ್ಯೂ ಟು 1 ಆಯಿತು. ಈಗ ಫೋರ್ಸ್ ಆನ್ 2 ಡ್ಯೂ ಟು ಚಾರ್ಜ್ 3 ಈ ರೀತಿ ಬರಿತೀವಿ. ಸೊ ಈ ಫೋರ್ಸ್ ಏನಿದೆಯಲ್ಲ, ಈಗ ಇದನ್ನು ನಾವು ನೆಟ್ ಫೋರ್ಸ್ ಅಂತ ಕರಿತೀವಿ, ನೆಟ್ ಫೋರ್ಸ್. ಸೊ ನೆಟ್ ಫೋರ್ಸ್ ಆನ್ 2 ಡ್ಯೂ ಟು ದೀಸ್ ಟು ಚಾರ್ಜ್ Q1 ಆ್ಯಂಡ್ Q3 ಈಸ್ ನಥಿಂಗ್ ಬಟ್ ದ ವೆಕ್ಟರ್ ಸಮ್. ಇದನ್ನು ನಾವು ವೆಕ್ಟರ್ ಸಮ್ ಆಫ್ ಫೋರ್ಸಸ್ ಎಕ್ಸರ್ಟೆಡ್ ಆನ್ Q2 by charge Q1 and Q3. ಓಕೆನಾ? ವೆಕ್ಟರ್ ಸಮ್ ಆಫ್
ಇದ್ರ ಫೋರ್ಸು ಇದ್ರ ಮೇಲೆ ಆ್ಯಕ್ಟ್ ಆಯಿತು, ಇದ್ರ ಫೋರ್ಸು ಕೂಡ ಇದ್ರ ಮೇಲೆ ಆಯಿತು, ಎರಡು ಫೋರ್ಸ್ ಕೂಡಿ ನೆಟ್ ಫೋರ್ಸ್ ಆನ್ ಚಾರ್ಜ್ Q2. ಇದನ್ನು ನಾವು ವೆಕ್ಟರ್ ಸಮ್ ಅಂತ ಕರಿತೇವೆ. ಇದೇ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನು. ಓಕೆನಾ? ಇನ್ನೊಂದು ಎಕ್ಸಾಂಪಲ್ ನೋಡಿ, ಇದು ಬರೀ 3 ಚಾರ್ಜ್ ಆಯಿತು. ಸಪೋಸ್ ದೇರ್ ಎಕ್ಸಿಸ್ಟ್ ಅ ಸಿಸ್ಟಮ್. ಈಗ ಒಂದು ಸಿಸ್ಟಮ್ ಇದೆ ಅಂದ್ಕೊಳ್ಳೋಣ, ಸಿಸ್ಟಮ್ ಆಫ್ ಚಾರ್ಜಸ್, ಸಿಸ್ಟಮ್ ಆಫ್ n ಚಾರ್ಜಸ್ ತೊಗೊಳ್ಳೋಣ. ಒಂದು ಸಿಸ್ಟಮ್ ಇದೆ Q1, Q2, Q3, Q4, ಸೋ ಆನ್ Qn. ಸೊ ಇದೊಂದು ಸಿಸ್ಟಮ್ ಇದೆ. ಈ ಸಿಸ್ಟಮಲ್ಲಿ n ನಂಬರ್ ಆಫ್ ಚಾರ್ಜಸ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಇವಾಗ ಟೋಟಲ್ ಫೋರ್ಸ್ ಅಥವಾ ನೆಟ್ ಫೋರ್ಸ್, ಓಕೆನಾ, ನೆಟ್ ಫೋರ್ಸ್ ಆನ್ nth ಚಾರ್ಜ್, nth ಚಾರ್ಜ್ ಅಂದರೆ ಈ ಚಾರ್ಜ್ ಮೇಲೆ ಇವೆಲ್ಲ ಚಾರ್ಜಸ್ದು ಇನ್ಫ್ಲುಯೆನ್ಸ್ ಆಗುತ್ತೆ. ಅದನ್ನು ನಾವು ನೆಟ್ ಫೋರ್ಸ್ ಅಂತ ಕರಿತೀವಿ. ಫೋರ್ಸ್ ಎಕ್ಸರ್ಟೆಡ್ ಬೈ ಆಲ್ ದೀಸ್ n-1 ಚಾರ್ಜಸ್ ಆನ್ ದಿಸ್ nth ಚಾರ್ಜ್ ಈಸ್ ನೆಟ್ ಫೋರ್ಸ್ ಇಯರ್. ಅದನ್ನು ನಾವು ಯಾವ ರೀತಿ ಬರಿತೀವಿ ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ನು ನೋಡಿ ಹೆಂಗೆ ಬಿಡ್ತೀವಿ. ಫೋರ್ಸ್ ಆನ್ nth ಚಾರ್ಜ್ ಡ್ಯೂ ಟು ಫಸ್ಟ್ ಚಾರ್ಜ್, ಓಕೆನಾ, ಪ್ಲಸ್ ಫೋರ್ಸ್ ಆನ್ nth ಚಾರ್ಜ್ ಡ್ಯೂ ಟು ಸೆಕೆಂಡ್ ಚಾರ್ಜ್, ಪ್ಲಸ್ ಫೋರ್ಸ್ ಆನ್ nth ಚಾರ್ಜ್ ಡ್ಯೂ ಟು ಥರ್ಡ್ ಚಾರ್ಜ್, ಪ್ಲಸ್ ಸೋ ಆನ್, ಪ್ಲಸ್ ಫೋರ್ಸ್ ಆನ್ nth ಚಾರ್ಜ್ ಡ್ಯೂ ಟು n-1th ಚಾರ್ಜ್. ಸೊ ಇದು ನೋಡಿ ಟೋಟಲ್ ನೆಟ್ ಫೋರ್ಸ್ ಆನ್ nth ಚಾರ್ಜ್ ಎಷ್ಟಿದೆಯಪ್ಪ ಅಂತಂದರೆ ವೆಕ್ಟರ್ ಸಮ್ ಆಫ್ ಆಲ್ ದ ರಿಮೈನಿಂಗ್ ಫೋರ್ಸಸ್, ಏನು ರಿಮೈನಿಂಗ್ ಚಾರ್ಜಸ್ ಏನಿದೆಲ್ಲ ಆ ಚಾರ್ಜಸ್ದಿಂದ ಯಾವ ಫೋರ್ಸ್ ಕ್ರಿಯೇಟ್ ಆಗಿದೆಯಲ್ಲ ಅದರ ವೆಕ್ಟರ್ ಸಮ್ಮು ಟೋಟಲ್ ನೆಟ್ ಚಾರ್ಜ್ ಆನ್ nth ಚಾರ್ಜ್ ಆಗುತ್ತೆ, ನೆಟ್ ಫೋರ್ಸ್ ಆನ್ nth ಚಾರ್ಜ್. ಸೊ ಇದು ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನು. ಈಗ ಡೆಫಿನಿಷನ್ ನೋಡಿ ಯಾವ ರೀತಿ ಬರೀಬೇಕು ಅಂತ. ಇದ್ರ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ನ ಡೆಫಿನಿಷನ್ ನೋಡಿ. ಓಕೆ, ಇನ್ ಅ ಸಿಸ್ಟಮ್ ಆಫ್ n ಚಾರ್ಜಸ್, ಇನ್ ಅ ಸಿಸ್ಟಮ್ ಆಫ್ n charges, the net force on any one charge, ಆ ಚಾರ್ಜಲ್ಲಿ ಏನಿದೆ nth ಚಾರ್ಜ್, ಎನಿ ಒನ್ ಚಾರ್ಜನ್ನು ನಾವು ಇಲ್ಲಿ ಮೇನ್ ಎಕ್ಸಾಂಪಲಲ್ಲಿ nth ಅಂತ ತೊಗೊಂಡಿದ್ದೀವಿ, ಓಕೆನಾ. ಫೋರ್ಸ್ ಆನ್ ಎನಿ ಒನ್ ಚಾರ್ಜ್ ಈಸ್ the vector sum of the other forces, vector sum of the forces due to all remaining charges on this charge. ಓಕೆನಾ? ನೋಡಿ ಇನ್ನೊಂದು ಸರ್ತಿ ಡೆಫಿನೇಷನ್ ನಾನು ಹೇಳ್ತೀನಿ. ಒಂದು ಸಿಸ್ಟಮ್ ಇದೆ, n ನಂಬರ್ ಆಫ್ ಚಾರ್ಜಸ್ ಇದೆ, ನೆಟ್ ಫೋರ್ಸ್ ಆನ್ ಎನಿ ಒನ್ ಚಾರ್ಜ್ ಅಂತ ನಾವು ತೊಗೊಂಡಿದ್ದೀವಲ್ಲ ಇಲ್ಲಿ ಡೆಫಿನೇಷನಲ್ಲಿ, ಅದನ್ನು nth ಚಾರ್ಜ್ ಅದನ್ನೇ ಡೆಫಿನೇಷನನ್ನು ಹಾಗೆ ಬರೆದಿದ್ದೀನಿ. ಸೊ ನೆಟ್ ಫೋರ್ಸ್ ಆನ್ ದಿಸ್ nth ಚಾರ್ಜ್ ಎಷ್ಟಾಗುತ್ತೆಪ್ಪ ಅಂತಂದರೆ ಆ nth ಚಾರ್ಜ್ ಮೇಲೆ ಮೊದಲನೇ ಚಾರ್ಜ್ ಹಿಡ್ಕೊಂಡು n-1 ಚಾರ್ಜ್ವರೆಗೆ ಎಷ್ಟು ಚಾರ್ಜಸ್ ಇವೆ ಅಲ್ಲ ಆ ಸಿಸ್ಟಮಲ್ಲಿ, ಪ್ರತಿಯೊಂದು ಚಾರ್ಜು ತನ್ನದೇ ಆದಂಥ ಫೋರ್ಸನ್ನು ಎಕ್ಸರ್ಟ್ ಮಾಡುತ್ತೆ nth ಚಾರ್ಜ್ ಮೇಲೆ. ಆ ಫೋರ್ಸ್ಗಳ ವೆಕ್ಟರ್ ಸಮ್ ಏನಿದೆ ಅಲ್ಲ ಅದನ್ನು ನಾವು ಟೋಟಲ್ ನೆಟ್ ಫೋರ್ಸ್ ಆನ್ nth ಚಾರ್ಜ್ ಅಂತ ಕರಿತೀವಿ. ಇದೇ ನಮಗೆ ಹೇಳ್ಕೊಡೋದು ಈ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್. ಇವಾಗ ನೋಡಿ ಇನ್ನೊಂದು ವಿಷಯ, ಇಲ್ಲಿ ಇನ್ನೊಂದು ಪಾಯಿಂಟು ಸ್ಟಾರ್ ಏನಿದೆ ಅಂದರೆ ಇಲ್ಲಿ ನೋಡಿ Q1 ಇಲ್ಲಿ Q3 ಇಲ್ಲಾಗಿತ್ತು ಫಸ್ಟು, ಆವಾಗ Q1 ಮತ್ತು Q2 ನೋಡಿ ಒಂದು ಫೋರ್ಸ್ ಆಗುತ್ತೆ, ಅದನ್ನು ನಾವು F21 ಅಂತ ಕರಿತೀವಿ. ದಿಸ್ ಇಸ್ ನಥಿಂಗ್ ಬಟ್ ಫೋರ್ಸ್ ಆನ್ ಚಾರ್ಜ್ 2 ಡ್ಯೂ ಟು Q1. ಬಟ್ Q3 ಬಂದಾಗ ಸಹಿತ ಈ F21 ಇದೆಯಲ್ಲ, ಫೋರ್ಸ್ ಆನ್ ಚಾರ್ಜ್ 2 ಡ್ಯೂ ಟು Q1 ಏನಿದೆಯಲ್ಲ, ದಿಸ್ ಡಸ್ ನಾಟ್ ಚೇಂಜ್. ಸೊ ಏನಿದೆಯಲ್ಲ ಇದೆ F21 ಇದೆಯಲ್ಲ, ಫೋರ್ಸ್ ಆನ್ ಚಾರ್ಜ್ 2 ಡ್ಯೂ ಟು ಚಾರ್ಜ್ 1 doesn't change when Q3 comes. ಓಕೆನಾ? ಆದರೆ ಏನು ಚೇಂಜ್ ಆಗುತ್ತೆ, ನೆಟ್ ಫೋರ್ಸ್ ಇದೆಯಲ್ಲ
ಈ ನೆಟ್ ಫೋರ್ಸು ಮೊದಲು Q3 ಚಾರ್ಜ್ ಇಲ್ಲಾಗಿತ್ತು. ಸೊ ಏನು ಟೋಟಲ್ F21 ಇದೆಯಲ್ಲ, ಫೋರ್ಸ್ ಎಕ್ಸರ್ಟೆಡ್ ಆನ್ ಚಾರ್ಜ್ 2 ಡ್ಯೂ ಟು Q1 ಏನಿದೆಯಲ್ಲ ಅದೇ ನೆಟ್ ಫೋರ್ಸ್ ಆಗ್ತಿತ್ತು. ಬಟ್ ಯಾವಾಗ Q3 ಬರುತ್ತಲ್ಲ ಆವಾಗ ಈ ನೆಟ್ ಫೋರ್ಸ್ ಜೊತೆ Q3ಗಿಂದ ಏನು ಫೋರ್ಸ್ ಎಕ್ಸರ್ಟ್ ಆಗಿದೆಯಲ್ಲ Q2 ಮೇಲೆ ಅದು ಕೂಡ ಆ್ಯಡ್ ಆಗುತ್ತೆ. ಆದ ಕಾರಣ ನೆಟ್ ಫೋರ್ಸ್ ಆನ್ ಚಾರ್ಜ್ 2 ಇದೆಯಲ್ಲ ಅದು ಚೇಂಜ್ ಆಗುತ್ತೆ. ಎರಡನೇ ಸ್ಟಾರ್ ಏನು, ದ ನೆಟ್ ಫೋರ್ಸ್ ಆನ್ ಚಾರ್ಜ್ 2 ಚೇಂಜಸ್. ಓಕೆನಾ, ಕ್ವಶನ್ಗೆ ಬರುತ್ತೆ ಕೇವಲ ಇದು ಯಾವ್ದು ಚೇಂಜ್ ಆಗುತ್ತೆ ಯಾವ್ದು ಚೇಂಜ್ ಆಗಲ್ಲ. Q3 ಬರೋದ್ರಿಂದ ನೆಟ್ ಫೋರ್ಸ್ ಚೇಂಜ್ ಆಗುತ್ತಾ ಇಲ್ಲ, ಅಥವಾ ಚಾರ್ಜ್ ಈ ಇನ್ಫ್ಲೂಯೆನ್ಸ್ ಏನಿದೆ ಅಲ್ಲ Q1 ಮತ್ತು Q2 ನಡುವೆ Q1ದಿಂದ Q2 ಮೇಲೆ ಯಾವ ಚಾರ್ಜ್ ಎಕ್ಸರ್ಟ್ ಆಗ್ತಾ ಇದೆ, ಯಾವ ಫೋರ್ಸ್ ಎಕ್ಸರ್ಟ್ ಆಗ್ತಾ ಇದೆ, ಆ ಫೋರ್ಸು Q3 ಬಂದ ಮೇಲೆ ಚೇಂಜ್ ಆಗುತ್ತೋ ಇಲ್ವೋ ಅಂತ ಕ್ವಶನ್ ಬರುತ್ತೆ, ಎಸ್ ಆರ್ ನೋ ಟೈಪ್ ಕ್ವಶನಲ್ಲಿ. ಸೊ ದ್ಯಾಟ್ಸ್ ಇಟ್, ಇವತ್ತಿಗೆ ಇಷ್ಟು ಸಾಕು. ಸೊ ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾವು ಕುಲಾಂಬ್ಸ್ ಲಾ ಮೇಲೆ 2 ಬೇಸಿಕ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ವಿ. ಅದಾದ ನಂತರ ಲಿಮಿಟೇಷನ್ಸ್ ಆಫ್ ಕುಲಾಂಬ್ಸ್ ಲಾ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟು ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್. ಸೊ ಮುಂದಿನ ಲೆಕ್ಚರ್ ವಿಡಿಯೋಲಿ ನಾವು ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಮೇಲೆ ಕೆಲವೊಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಸೊ ದ್ಯಾಟ್ಸ್ ಇಟ್, ಥ್ಯಾಂಕ್ ಯು. ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ರ್ಯಾಪ್ ಅಪ್ ಮಾಡ್ತಾಯಿದ್ದೀವಿ.